ಎಲ್ಲರಿಗೂ ನಮಸ್ತೆ. LICನಲ್ಲಿ 106 ಕೋಟಿ ಹಣ ಇನ್ನು ಕ್ಲೈಮ್ ಮಾಡದೆ ಉಳ್ಕೊಂಡಿದೆ. ಏನಾದ್ರೂ ನಿಮ್ಮ ಕುಟುಂಬಸ್ಥರು ಅಥವಾ ನಿಮ್ಮದೇ ಆಗಿರ್ಬೋದು ಅಥವಾ ಕ್ಲೈಮ್ ಮಾಡದೆ ಇರೋ ದುಡ್ಡು ಏನಾದ್ರೂ ಇರಬಹುದು. ಇದ್ರೆ ಏನಾದ್ರೂ ಕೆಲವೊಂದು ಪಾಲಿಸಿ ಮಾಡಿಸಿ ಅಥವಾ ಅರ್ಧಕ್ಕೆ ಕಟ್ಟಿ ಬಿಟ್ಟಿದ್ರು ಕೂಡ ನೀವು ಚೆಕ್ ಮಾಡಬಹುದು. ಓಕೆನಾ? ಸೊ ತುಂಬಾ ಜನ LICನ ಮಾಡಿಸಿ ಕ್ಲೈಮ್ ಮಾಡ್ಕೊಂಡೆ ಇರೋ ಒಂದು ಅಂಕಿಅಂಶ, ಅದು ಆಘಾತಕಾರಿ ಅಂಕಿಅಂಶ ಒಂದು ಹೊರ ಬಂದಿದೆ. ಓಕೆನಾ? ಸೊ ಜೀವ ವಿಮಾ ನಿಗಮ ಏನಿದೆ LIC ಒಂದು ಆಘಾತಕಾರಿ ಅಂಕಿಅಂಶದೊಂದಿಗೆ ಬಂದಿದ್ದು 2023-24 ಹಣಕಾಸು ವರ್ಷದಲ್ಲಿ ಒಟ್ಟು 880.93 ಕೋಟಿ ಮೌಲ್ಯದ ಮೆಚುರಿಟಿ ಪ್ರಯೋಜನಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ತೋರಿಸುತ್ತದೆ. ಈ ಅವಧಿಯಲ್ಲಿ ಅಂದ್ರೆ 2024-24ರಲ್ಲಿ ಸುಮಾರು 3.72 ಲಕ್ಷ ಪಾಲಿಸಿದಾರರು ತಮ್ಮ ಮೆಚುರಿಟಿ ಪ್ರಯೋಜನವನ್ನು ಕ್ಲೈಮ್ ಮಾಡಿಲ್ಲ ಅಂತ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸಂಸತ್ತಿನಲ್ಲಿ ಹಣಕಾಸು ಖಾತೆ ಸಚಿವ ಪಂಕಜ್ ಚೌಧರಿ ಈ ಮಾಹಿತಿ ಕೂಡ ನೀಡಿದ್ದಾರೆ. ಒಂದು ವೇಳೆ ನಿಮ್ಮ ಕುಟುಂಬಸ್ಥರ LIC ಕೂಡ ಕ್ಲೈಮ್ ಮಾಡದೇ ಇದ್ದರೆ ಈಗ ಕ್ಲೈಮ್ ಮಾಡೋದು ಹೇಗೆ ಅಂತ ತಿಳಿದುಕೊಂಡು ನೀವು ಅದನ್ನ ಮಾಡಬಹುದು. ಅಂದ್ರೆ ನೀವೇನ್ ಮಾಡಬೇಕು, ಪಾಲಿಸಿದಾರರ ಅಥವಾ ಫಲಾನುಭವಿಗಳ LIC ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಏನಿದೆ LICindia.in ಹೋಮ್ ಪೇಜ್ಗೆ ನೀವು ಭೇಟಿ ನೀಡುವ ಮೂಲಕ ತಮ್ಮ ಕ್ಲೈಮ್ ಮಾಡದ ಮೊತ್ತವನ್ನು ಪರಿಶೀಲಿಸಬಹುದು. ಇದಕ್ಕಾಗಿ ಕೆಲವೊಂದು ಹಂತಗಳನ್ನ ಕೂಡ ನೀವು ಇದ್ ಮಾಡಬೇಕು. ಏನಲ್ಲಿ ಗ್ರಾಹಕರ ಸೇವೆ ಅಂದ್ರೆ ಗ್ರಾಹಕರ ಸೇವೆ ವಿಭಾಗಕ್ಕೆ ಹೋಗಿ ಕ್ಲೈಮ್ ಮಾಡದೇ ಇರೋ ಒಟ್ಟು ಪಾಲಿಸಿ ಹೊಂದಿರುವವರು ಒಂದು ಆಯ್ಕೆ ಇದೆ. ಓಕೆನಾ? ಸೊ ವಿತೌಟ್ ಕ್ಲೈಮ್ ಯಾರಿದೆ, ಕ್ಲೈಮ್ ಲಿಸ್ಟ್ ಯಾವ್ದಿದೆ, ಕ್ಲೈಮ್ ಮಾಡ್ಕೊಂಡಿರೋ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ? ಸೊ ಅಲ್ಲಿ ನೀವು ಅಂದ್ರೆ ಗ್ರಾಹಕರ ಸೇವೆ ಅಂದ್ರೆ ಕಸ್ಟಮರ್ ಸರ್ವಿಸ್ ಏನಿದೆ ಅಲ್ಲಿಗೆ ಹೋಗಿ ನೀವು ಚೆಕ್ ಮಾಡಬಹುದು. ಸಂಖ್ಯೆ, ಹೆಸರು, ಹುಟ್ಟಿದ ದಿನಾಂಕ, ಪ್ಯಾನ್ ಕಾರ್ಡ್ ವಿವರಗಳಂತ ಒಂದು ಬೇಸಿಕ್ ಮಾಹಿತಿಗಳು. ಓಕೆನಾ? ಸಂಖ್ಯೆ, ಪಾಲಿಸಿ ನಂಬರು, ಹೆಸರು, ಹುಟ್ಟಿದ ದಿನಾಂಕ, ಪ್ಯಾನ್ ಕಾರ್ಡ್ ವಿವರಗಳಂತ ವಿನಂತಿಸಿ ಮಾಹಿತಿಯನ್ನು ನಮೂದಿಸಿದ್ರೆ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಪಾಲಿಸಿ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಸೊ ಇದ್ರ ಪ್ರಕಾರ ಒಂದು ಕಂಪ್ಲೀಟ್ ಓಕೆನಾ ಏಜೆಂಟ್ಗಳು ನೀವು ಏಜೆಂಟ್ಗಳ ಮುಖಾಂತರ ಕೂಡ ಚೆಕ್ ಮಾಡಬಹುದು. ಸೊ ನೀವೇ ಕೂಡ ಚೆಕ್ ಮಾಡಬಹುದು. ಬಟ್ 10 ವರ್ಷದ ಒಳಗೆ ಅಂದ್ರೆ 10 ವರ್ಷಗಳವರೆಗೆ ಯಾವುದೇ ಕ್ಲೈಮ್ ಮಾಡದಿದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ ಈ ಮೊತ್ತವು 10 ವರ್ಷ ಒಳಗೆ ನೀವೇನಾದ್ರೂ ಕ್ಲೈಮ್ ಮಾಡದೆ ಉಳಿದಿದ್ರೆ ಹಿರಿಯ ನಾಗರಿಕರ ಕಲ್ಯಾಣ ನಿಧಿಗೆ ವರ್ಗಾಯಿಸಲಾಗುತ್ತದೆ ಅಂತ LIC ಅವರು ಹೇಳಿದ್ದಾರೆ. ಸೊ ಇದು ಮೊದಲಿಂದನೂ ಕೂಡ ಹಾಗೆ ಇರೋದು. ಓಕೆನಾ? ನೀವೇನಾದ್ರೂ 10 ವರ್ಷ ಈಗ LIC ಮೆಚುರಿಟಿ ಆಯಿತು 2010ರಲ್ಲಿ ಆಗಿದ್ದು, ನೀವು 2020ರವರೆಗೂ ನೀವೇನಾದ್ರೂ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದ್ರೆ ಆ ಹಣವನ್ನ ಹಿರಿಯ ನಾಗರಿಕ ಕಲ್ಯಾಣ ನಿಧಿ SCWF ಅಂತ ಹೇಳ್ತಾರೆ, ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಈ ನಿಧಿಯನ್ನು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ ಅಂತ ಸರ್ಕಾರ ಹೇಳಿದೆ. ಓಕೆನಾ? ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI ಏನಿದೆ, ಎಲ್ಲಾ ವಿಮಾ ಕಂಪನಿಗಳು ತಮ್ಮ ವೆಬ್ಸೈಟ್ನಲ್ಲಿ ಕ್ಲೈಮ್ ಮಾಡದೆ 1,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ತೋರಿಸುವುದು ಕಡ್ಡಾಯಗೊಳಿಸಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಯಾರೆಲ್ಲ ಕ್ಲೈಮ್ ಮಾಡದೆ ಹಣ ಉಳಿದಿದೆ ಓಕೆನಾ ಅವರು ಇದು ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ನೀವು ನಿಮ್ಮ ಪಾಲಿಸಿ ನಂಬರ್ ಇರಬೇಕು, ಪ್ರತಿಯೊಂದು ಇದು ನೀವು ಚೆಕ್ ಮಾಡಬಹುದು. ಓಕೆನಾ? ಸೊ ಕೆಲವೊಬ್ರು ವಿದೇಶದಿಂದ ನೆಲೆಸಿರುವುದು ಅಥವಾ ಪಿಂಚಣಿ ಅಥವಾ ವರ್ಷವನ್ನ ಕ್ಲೈಮ್ ಮಾಡದೆ ವಿಳಂಬ ಕಾರಣಗಳಾಗಿರ್ಬೋದು, ಈ ತರ ತುಂಬಾ ಒಂದು ಇರುತ್ತೆ. ಓಕೆನಾ? ಅದರಿಂದ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಒಂದು ಕ್ಲೈಮ್ ಮಾಡ್ಕೊಳ್ಳಿ ಅನ್ನೋದಕ್ಕೆ, ಕ್ಲೈಮ್ ಮಾಡದ ಮೊತ್ತವನ್ನು ಇತ್ಯರ್ಥಗೊಳಿಸಲು ನಿರಂತರ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದಕ್ಕಾಗಿ ಜಾಗೃತಿ ಅಭಿಯಾನ ಹಾಗೂ ಡಿಜಿಟಲ್ ಮಾಧ್ಯಮಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈ ತರ ಎಲ್ಲಾ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಕ್ಲೈಮ್ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಪಾಲಿಸಿ ತೆಗೆದುಕೊಂಡಿದ್ರೆ ನೀವು ಆ ಪಾಲಿಸಿಯ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಬೇಕು, ಖಚಿತಪಡಿಸಿಕೊಳ್ಳಿ. ಆ ಒಂದು ಸ್ಟೇಟಸ್ ಏನಿದೆ ನೀವು ಚೆಕ್ ಮಾಡ್ಕೊಳ್ಳಿ, ಸುರಕ್ಷಿತವಾಗಿರಿ ಅನ್ನೋದು ಈ ತರ ಒಂದು ಕೆಲವೊಂದು ತುಂಬಾ ಅಡ್ವರ್ಟೈಸ್ಮೆಂಟ್ ನ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಜನಗಳು ಇಷ್ಟು ಅವೇರ್ನೆಸ್ ಕೊಟ್ಟರು ಕೆಲವೊಬ್ರು ಕ್ಲೈಮ್ ಮಾಡದೇ ಇರೋದು ಕೂಡ ಒಂದು ದುರಂತ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹಣನ ಸೇವ್ ಮಾಡಿ ಅಲ್ಲಿ ಕಟ್ತಾರೆ. ಬಟ್ ಅದನ್ನ ಹಣನ ಕೆಲವೊಂದು ಎಷ್ಟು ಪಾಲಿಸಿ ಮಾಡಿಸಿದ್ದಾರೆ, ಯಾವ ಪಾಲಿಸಿ ಎಲ್ಲಿ ಕಟ್ಟಬೇಕು, ಕೆಲವರು ಮರ್ತೋಗಿರ್ತಾರೆ, ಕೆಲವರು ಅರ್ಧ ಕಟ್ ಬಿಟ್ಬಿಟ್ಟಿರ್ತಾರೆ, ಕೆಲವರು ಯಾರೋ ಪೇರೆಂಟ್ಸ್ ಮಾಡ್ತಿರ್ತಾರೆ, ಮಕ್ಳಿಗೆ ಗೊತ್ತಿರಲ್ಲ, ಅವರು ಲೈಕ್ ಅಂದ್ರೆ ಏನಾಗಿರ್ತಾರೆ, ಕೆಲವರು ಡೆತ್ ಆಗಿರ್ತಾರೆ, ಅವ್ರ ಮಕ್ಳಿಗೆ ಗೊತ್ತಿರಲ್ಲ. ಈ ತರ ಹಣ ಕೂಡ ತುಂಬಾ ಇದೆ. ಓಕೆನಾ? ಸೊ ನೀವು ಯಾವುದೇ ಒಂದು ಪಾಲಿಸಿ ಇದ್ರೆ ನಿಮ್ಮ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ LIC ಆಫೀಸಿಗೆ ಕೂಡ ವಿಸಿಟ್ ಮಾಡಿ ನೀವು ಚೆಕ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಓಕೆನಾ? ಸೊ ಒಟ್ಟಾರೆ ಗೊತ್ತಾಯ್ತಲ್ಲ, ಹತ್ತತ್ರ 800 ಚಿಲ್ಲರೆ ಕೋಟಿ ಅಂದ್ರೆ 880 ಕೋಟಿ ಕ್ಲೈಮ್ ಮಾಡದೇ ಇರೋ ಹಣ LICನಲ್ಲಿ ಇದೆ. ಓಕೆನಾ? ಸೊ ಯಾರೆಲ್ಲ ನಿಮ್ಗೆ ಏನಾದ್ರೂ ಡೌಟ್ ಇದು ಚೆಕ್ ಮಾಡೋದಾದ್ರೆ ನಾನು ಅವಾಗಲೇ ಹೇಳ್ದಂಗೆ ನೀವು LIC ಆಫೀಸಿಗೆ ಕೂಡ ವಿಸಿಟ್ ಮಾಡಿ ಚೆಕ್ ಮಾಡಬಹುದು. ಅಥವಾ ಪಾಲಿಸಿ ನಂಬರ್ ಇದ್ರೆ ನೀವೇ ಕೂಡ ಲಾಗಿನ್ ಆಗಿ ಚೆಕ್ ಮಾಡಬಹುದು. ಓಕೆನಾ? ಸೊ LIC ಹೋಮ್ ಪೇಜ್ಗೆ ಹೋಗಿ ಓಕೆ. ಒಟ್ಟಾರೆ ನಿಮ್ಮ ಯಾರಾದ್ರೂ ಫ್ಯಾಮಿಲಿ ಒಂದು ಗ್ರೂಪ್ ಇರಬಹುದು ಅಥವಾ ಫ್ರೆಂಡ್ಸ್ ಗ್ರೂಪ್ ಇರಬಹುದು, ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಷ್ಟೋ ಜನ
ನ್ಯೂಸ್ ಕೂಡ ನೋಡಿರಲ್ಲ. ಓಕೆನಾ, ಈ ರೇಸ್ ನಾನು ಹೇಳಿದ್ನಲ್ಲ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅವೇರ್ನೆಸ್ ಪರ್ಸೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆ ಸರ್ಕಾರ. ಬಟ್ ಅದನ್ನು ಕೂಡ ಜನ ನೋಡಲ್ಲ, ಕೆಲವೊಂದ್ಸಲ ನೋಡಕ್ ಆಗಿರಲ್ಲ. ಓಕೆನಾ, ಎಷ್ಟೋ ಜನ ಹಳ್ಳಿಯವ್ರಿಗೆ ಗೊತ್ತಿರಲ್ಲ. ಇಲ್ಲೇನಾಗುತ್ತೆ, ಕೆಲವೊಂದು ಏಜೆಂಟ್ಗಳು ಏನೋ ಒಂದು ಕಮಿಷನ್ ಆಸೆಗೆ ಮಾಡಿಸಿರ್ತಾರೆ, 2 ವರ್ಷ 3 ವರ್ಷ ಕಟ್ಸಿರ್ತಾರೆ. ಆಮೇಲೆ ಅವ್ರಿಗೆ ಕಟ್ಟಕ್ಕಾಗದೆ ಬಿಟ್ಟಿರ್ತಾರೆ. ಇವರು ಕೂಡ LIC ಮಾಡಿಸೋವರೆಗೂ ಕೂಡ ಅವ್ರ ಹಿಂದೆ ಓಡಾಡಿ ಮಾಡಿಸಿ ಅಂತಾರೆ. ಬಟ್ ಆದ್ಮೇಲೆ ಅವ್ರು ಏನಾಯ್ತು ಅನ್ನೋ ಸ್ಟೇಟಸ್ ಅಪ್ಡೇಟ್ ಕೂಡ ಕೊಡಲ್ಲ. ಏಜೆಂಟ್ಸ್ ಕೂಡ ತುಂಬಾ ಜನ ತಪ್ಪಿದೆ. ಓಕೆನಾ, ಸೊ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.